ಇದೆಲ್ಲ ಅವ್ರಿಗೆ ಸಿಗುತ್ತೆ. ಅದೇ ರೀತಿ ಟಟಾರ್ಗಳಿಂದ ಹಲವಾರು ಸಂಪತ್ತು, ಚಿನ್ನ ಇದೆಲ್ಲ ಸಿಗುತ್ತೆ. ಈಗ ಟೆಮುಜಿನ್ ಆರ್ಥಿಕವಾಗಿ ಪ್ರಬಲನಾಗ್ತಾನೆ. ಇದು ಒಂದು ಮಹತ್ತರವಾದ ಘಟನೆ ಅವನ ಬಾಳಿನಲ್ಲಿ. ಅವನು ಯುದ್ಧವನ್ನು ಮುಗಿಸ್ಕೊಂಡು ಕೆರ್ಲನ್ ನದಿ ತೀರದಲ್ಲಿ ತನ್ನ ಬಿಡಾರಕ್ಕೆ ಬರ್ತಾನೆ. ಅವನು ಬಂದಾಗ ಒಂದು ಮಾಹಿತಿ ಸಿಗುತ್ತೆ ಅವನಿಗೆ. ಏನು ಅಂದರೆ, ತಾನು ಇಲ್ಲದೇ ಇರಬೇಕಾದ್ರೆ ಜರ್ಕಿನ್ ಜನಾಂಗದವರು ಬಂದು ತಮ್ಮ ಜನಾಂಗದವರ ಬಿಡಾರಗಳ ಮೇಲೆ ದಾಳಿ ಮಾಡಿರ್ತಾರೆ. 10 ಜನ ಸೈನಿಕರನ್ನ ಕೊಂದು ಹೋಗಿರ್ತಾರೆ. ಇದು ಅವನಿಗೆ ತುಂಬ ಕೋಪ ಬರಿಸುತ್ತೆ. ಅವನಿಗೆ ಒಂದು ವಿಷಯ ಅರ್ಥ ಆಗುತ್ತೆ, ಈ ಯುದ್ಧರಂಗದಲ್ಲಿ ಆಗಲಿ ಅಥವಾ ಜೀವನದಲ್ಲಾಗಲಿ ಯಾರೂ ಶಾಶ್ವತವಾದ ಸ್ನೇಹಿತರಂತಿಲ್ಲ, ಶಾಶ್ವತವಾದ ಶತ್ರುಗಳಂತಿಲ್ಲ, ಎಲ್ಲ ತಾತ್ಕಾಲಿಕ ಅಂತ ಅವನಿಗೆ ಅರಿವಾಗುತ್ತೆ. ಇವನೇನು ಮಾಡ್ತಾನೆ, ಈ ಜರ್ಕಿನ್ ಜನಾಂಗದವ್ರಿಗೆ ಪಾಠ ಕಲಿಸ್ಬೇಕು ಅಂದ್ಬಿಟ್ಟು ಒಂದು ಸಣ್ಣ ಪಡೆಯನ್ನು ಕರ್ಕೊಂಡು ಹೋಗ್ತಾನೆ. ಜರ್ಕಿನ್ ಅವರೆಲ್ಲ ಎದುರ್ಕೊಂಡು ಓಡೋಗ್ತಾರೆ. ಅವ್ರನ್ನೆಲ್ಲ ಹಿಡ್ಕೊಂಬಂದು ಅವನು ಇವ್ರಿಗೆಲ್ಲ ಮರಣದಂಡನೆ ವಿಧಿಸ್ತಾನೆ ಅಂತ ಅಂದ್ಕೊಳ್ತಾರೆ. ಆದರೆ ಟೆಮುಜಿನ್ ಒಂದು ಕೆಲಸ ಮಾಡ್ತಾನೆ. ಏನು ಅಂದರೆ, ಆ ಜನಾಂಗದಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡು ಒಬ್ಬ ಪುಟ್ಟ ಹುಡುಗನನ್ನು ಕರೆದು ಅವನ್ನ ಟೆಮುಜಿನ್ನ ತಾಯಿಯಾದ ಹುಲೂನ್ ದತ್ತು ತೆಗೆದುಕೊಳ್ತಾಳೆ. ಅಂದರೆ ಆ ಹುಡುಗ ಇನ್ಮೇಲೆ ಟೆಮುಜಿನ್ ಮತ್ತು ಇತರ ಸಹೋದರಗಳೆಲ್ಲ ಸಹೋದರ ಆಗ್ತಾನೆ. ಈ ಒಂದು ವಿಷಯ ಈ ಜರ್ಕಿನ್ ಜನಾಂಗದವರ ನಡುವೆ ಒಂದು ಆಶ್ಚರ್ಯ ಉಂಟು ಮಾಡುತ್ತೆ. ಎಲ್ಲಿ ಇವನನ್ನು ಸಾಯಿಸ್ಬಿಡ್ತಾನೋ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಅವನು ತುಂಬ ಪ್ರೀತಿಯಿಂದ ನಡೆಸ್ಕೊಳ್ತಾನೆ. ಅವನ್ನೆಲ್ಲ ತನ್ನ ಜನಾಂಗದವರೊಂದಿಗೆ ಸೇರಿಸ್ಕೊಳ್ತಾನೆ. ಹೀಗೆ ಟೆಮುಜಿನ್ ಇತರ ಜನಾಂಗದವನ್ನೆಲ್ಲ ತನ್ನೊಂದಿಗೆ ಸೇರಿಸ್ಕೊಂಡು ಅವನು ಪ್ರಬಲನಾಗ್ತಾ ಹೋಗ್ತಾನೆ. ಈಗ ಬೂರಿ ಬೋಕೋ ಬೆಲ್ಗುಟೆ ಮೇಲೆ ದಾಳಿ ಮಾಡಿದಲ್ಲ, ಅವನಿಗೊಂದು ಪಾಠ ಕಲಿಸ್ಬೇಕು ಅಂತ ಟೆಮುಜಿನ್ ನಿರ್ಧಾರ ಮಾಡ್ತಾನೆ. ಒಂದು ಔತಣಕೂಟವನ್ನು ಏರ್ಪಾಡು ಮಾಡ್ತಾನೆ. ಅಲ್ಲಿ ಮದ್ಯಪಾನ ಮಾಡಿಕೊಂಡು ತುಂಬ ಜನ ಸಂಗೀತ, ಹಾಡು, ಹೀಗೆ ನೃತ್ಯ ಅಂತ ಸಂತೋಷವಾಗಿರ್ತಾರೆ. ಅಲ್ಲಿ ಬೆಲ್ಗುಟೆ ಹೋಗ್ತಾನೆ. ಇವರೆಲ್ಲ ಒಂದು ಕಡೆ ಕುಳಿತುಕೊಂಡು ಮದ್ಯಪಾನ ಮಾಡ್ತಾ ಇರ್ತಾರೆ. ಇವನು ಮದ್ಯಪಾನ ಮಾಡ್ತಾನೆ. ಪಕ್ಕದಲ್ಲಿದ್ದ ಒಬ್ಬನಿಗೆ ಹೇಳ್ತಾನೆ, ಬಾ ಮಲ್ಲ ಯುದ್ಧ ಮಾಡೋಣ ಅಂತ. ಅವನು ಸರಿ ಅಂತ ಒಪ್ಕೊಳ್ತಾನೆ. ಇಬ್ಬರು ತಮಾಷೆಯಾಗಿ ಯುದ್ಧ ಮಾಡ್ತಾ ಇರ್ತಾರೆ. ಅದನ್ನು ನೋಡಿದಂತಹ ಬೂರಿ ಬೋಕೋ ಬೆಲ್ಗುಟೆಯನ್ನು ಕರೀತಾನೆ, ನನ್ನ ಜೊತೆ ಯುದ್ಧ ಮಾಡು ಬಾ ಅಂತ. ಇದೇ ಸಂದರ್ಭಕ್ಕೆ ಕಾಯ್ತಾ ಇದ್ದಂಥ ಬೆಲ್ಗುಟೈ ಅವನ ಮೇಲೆ ಒಂದು ತೀವ್ರವಾದ ದಾಳಿ ಮಾಡ್ತಾನೆ. ಇಬ್ರಿಗೂ ಒಳ್ಳೆ ಪೈಪೋಟಿ ಆಗುತ್ತೆ. ಆಗ ಬೆಲ್ಗುಟೈ ಟೆಮುಜಿನ್ನ ಮುಖವನ್ನು ನೋಡ್ತಾನೆ. ಅವನು ಒಂದು ಸನ್ನೆ ಮಾಡ್ತಾನೆ. ಆಗ ಬೆಲ್ಗುಟೆ ಏನು ಮಾಡ್ತಾನೆ, ಈ ತುಂಬ ಕುಡಿದಿದ್ದಂತಹ ಬೂರಿ ಬೋಕೋನ ಮೇಲೆ ದಾಳಿ ಮಾಡ್ತಾನೆ. ಅವನಿಗೆ ಸರಿಯಾಗಿ ಹೊಡಿತಾನೆ. ಹೊಡೆದು ಅವನ ಕೈಕಾಲನ್ನು ಮುರಿದು ಅವನ ಮೇಲೆ ಎತ್ತಿ ಸುತ್ತಿ ಒಂದು ಕಡೆ ಬಿಸಾಕ್ತಾನೆ. ಮತ್ತೆ ಅಲ್ಲಿ ಹೋಗಿ ಅವನ ಕತ್ತು ಮತ್ತು ಸೊಂಟವನ್ನು ಮುರಿದು ಅವನ್ನ ಸಾಯಿಸ್ತಾನೆ. ಟೆಮುಜಿನ್ನ ಜೀವನದಲ್ಲಿ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ನಮ್ಮ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿಯವರೆಗೂ ನಮಸ್ಕಾರ.